ನೀವು ಯಾರ್ಯಾರು CET ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಂಡು ಕೆಲಸ ಮುಗೀತು ಅಂತ ಅನ್ಕೊಂಡ್ರಿ, ಇನ್ನೂ ಕೂಡ ಕೆಲಸ ಮುಗ್ದಿಲ್ಲ. ಇಲ್ಲಿ ಕೀ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಇಂಥ ವಿದ್ಯಾರ್ಥಿಗಳು CET ವೆರಿಫಿಕೇಶನ್ ಸ್ಲಿಪ್ ನ ಇನ್ನೊಂದು ಸಲ ಡೌನ್ಲೋಡ್ ಮಾಡ್ಕೋಬೇಕು. ಮತ್ತೆ ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ಈ ಎಲ್ಲಾ ಚೇಂಜಸ್ ಗಳಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ನೀವು ಯಾರ್ಯಾರು ಒಂದು CET ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ, ಏನಕ್ಕೆ ಡೌನ್ಲೋಡ್ ಮಾಡ್ಕೋಬೇಕು, ಎಲ್ಲಾದ್ರ ಬಗ್ಗೆನೂ ಕೂಡ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ, ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದ್ರೆ ನೀವು ಮಾಡುವಂತ ಒಂದು ಸಣ್ಣ ಲೈಕ್, ಒಂದು ಸಣ್ಣ ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಒಂದು ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಇವಾಗ ನಿಮಗೆ ಕೌನ್ಸಿಲಿಂಗ್ ಅಲ್ಲಿ ಯಾವ ಒಂದು ಕಾಲೇಜ್ ಸಿಗುತ್ತೆ ಅಂತ ತಿಳ್ಕೊಬೇಕಂದ್ರೆ, ಇಲ್ಲಿ ಫ್ರೀ ಆಗಿ ಒಂದು ಕಾಲೇಜ್ ಪ್ಲೇಟರ್ ಇದೆ. ಜಸ್ಟ್ ನಿಮ್ಮ CET ರ್ಯಾಂಕಿಂಗ್ ಹಾಕಿ, ನಂತರ ನಿಮ್ಮ ಕ್ಯಾಟಗರಿನ ಸೆಲೆಕ್ಟ್ ಮಾಡ್ಕೊಳ್ಳಿ, ಅದಾದ್ಮೇಲೆ ಬ್ರಾಂಚ್ ನ ಸೆಲೆಕ್ಟ್ ಮಾಡ್ಕೊಂಡು ಸಬ್ಮಿಟ್ ಅಂತ ಕೊಡಿ. ಅಪ್ರಾಕ್ಸ್ ಆಗಿ ನಿಮಗೆ ಯಾವ ಒಂದು ಕಾಲೇಜ್ ಸಿಗ್ಬೋದು ಅನ್ನೋದನ್ನ ಪ್ರಿಡಕ್ಟ್ ಮಾಡಿ ತೋರಿಸುತ್ತೆ. ಈ ಒಂದು ಟೂಲ್ ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಗೂ ಕಮೆಂಟ್ ಸೆಕ್ಷನ್ ಇರುತ್ತೆ. ಒಂದ್ಸಲ ಕ್ಲಿಕ್ ಮಾಡಿ ಚೆಕ್ ಮಾಡಿ, ನಿಮ್ಗೆ ಹೆಲ್ಪ್ ಆಗ್ಬೋದು. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಈಗ ಪ್ರತಿಯೊಬ್ರು ಕೂಡ ವಿಡಿಯೋನ ಗಮನ ಇಟ್ಟು ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಇಲ್ಲಿ ನೀವೆಲ್ಲರೂ ಕೂಡ CET ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಬಿಟ್ರೆ, ಡೌನ್ಲೋಡ್ ಮಾಡ್ಕೊಂಡು ಆದ್ಮೇಲೆ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಸುಮ್ಮನೆ ಇಟ್ಕೊಳ್ಳೋದಲ್ಲ, ಅದ್ರಲ್ಲಿ ನಿಮ್ಮ ಡೀಟೇಲ್ಸ್ ಗಳನ್ನ ಒಂದ್ಸಲಿ ಚೆಕ್ ಮಾಡ್ಕೋಬೇಕು. ಎಷ್ಟೊಂದು ಜನ ಡೀಟೇಲ್ಸ್ ಗಳನ್ನ ಚೆಕ್ ಮಾಡ್ಕೋದೇನೆ ಜಸ್ಟ್ ಡೌನ್ಲೋಡ್ ಮಾಡಿ ಇಟ್ಕೊಂಡಿರ್ತೀರಾ. ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಸೆಕೆಂಡ್ PUC ಮಾರ್ಕ್ಸ್ ಎಲ್ಲ ಕೂಡ ಕರೆಕ್ಟ್ ಆಗಿ ಬಂದಿದ್ಯಾ, ಮತ್ತೆ ನಿಮ್ಮ CET ರ್ಯಾಂಕಿಂಗ್ ಎಲ್ಲ ಕೂಡ ಕರೆಕ್ಟ್ ಆಗಿ ಡಿಸ್ಪ್ಲೇ ಆಗಿದ್ಯಾ, ಹಾಗೆ ಕ್ಯಾಂಡಿಡೇಟ್ ಡೀಟೇಲ್ಸ್ ಅಲ್ಲಿ ನಿಮ್ಮ ನೇಮು, ಫಾದರ್ ನೇಮು, ಡೇಟ್ ಆಫ್ ಬರ್ತ್, ನಿಮ್ಮ ರಿಲಿಜನ್, ಮದರ್ ಟಂಗು, ಎಲಿಜಿಬಿಲಿಟಿ ಕ್ಲಾಸು, ಇದೆಲ್ಲ ಕೂಡ ಕರೆಕ್ಟ್ ಆಗಿದೆಯಾ ಅನ್ನೋ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಇದರಲ್ಲಿ ಮೈನ್ ಆಗಿ ಚೆಕ್ ಮಾಡ್ಕೋಬೇಕಾಗಿರೋದೇನಂದ್ರೆ, ನಿಮ್ಮ ರ್ಯಾಂಕಿಂಗ್ ಗಳೆಲ್ಲ ಕೂಡ ಕರೆಕ್ಟ್ ಆಗಿ ಡಿಸ್ಪ್ಲೇ ಆಗಿರಬೇಕು. ಹಾಗೆ ಮುಖ್ಯವಾಗಿ ಎಲಿಜಿಬಿಲಿಟಿ ಕ್ಲಾಸ್, ಈ ಒಂದು ಕ್ಲಾಸ್ ಏನ್ ಇಲ್ಲಿ ಬಂದಿರುತ್ತಲ್ಲ, ಅದ್ರ ಬೇಸಿಸ್ ಮೇಲೆ ನಿಮಗೆ ಕೌನ್ಸಿಲಿಂಗ್ ಇಲ್ಲಿ ಸೀಟ್ ಅಲಾಟ್ಮೆಂಟ್ ಆಗೋದು, ಅದು ಕರೆಕ್ಟ್ ಆಗಿ ಬಂದಿದೆಯಾ ಅನ್ನೋದನ್ನ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಇದಕ್ಕಿಂತ ಇಂಪಾರ್ಟೆಂಟ್ ಏನಂದ್ರೆ, ಇಲ್ಲಿ ರಿಸರ್ವೇಶನ್ ಡೀಟೇಲ್ಸ್ ಇದೆಯಲ್ಲ, ಇದು ತುಂಬಾ ಇಂಪಾರ್ಟೆಂಟ್. ಓಕೆನಾ, ನಿಮ್ಮ ಕ್ಯಾಟಗರಿ ಏನ್ ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟಿದ್ದೀರಲ್ಲ, ಅದ್ರ ಪ್ರಕಾರ ಇಲ್ಲಿ ಕ್ಯಾಟಗರಿ ಡಿಸ್ಪ್ಲೇ ಆಗಿದ್ಯಾ, ಮತ್ತೆ ಇನ್ಕಮ್ ಡಿಸ್ಪ್ಲೇ ಆಗಿದ್ಯಾ, ಅದೆಲ್ಲ ಚೆಕ್ ಮಾಡ್ಕೋಬೇಕಾಗುತ್ತೆ. ಮತ್ತೆ ನೀವು ಕನ್ನಡ ಮೀಡಿಯಂ ಹಾಗೆ ರೂರಲ್ ರಿಸರ್ವೇಶನ್ ಏನಾದ್ರು ಕ್ಲೈಮ್ ಮಾಡಿತ್ತು ಅಂದ್ರೆ, ಅದು ವೆರಿಫೈ ಆಗಿ ಇಲ್ಲಿ ಎಸ್ ಅಂತ ಬಂದಿದೆಯಾ ಅನ್ನೋ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಎಸ್ ಅಂತ ಬಂದಿತ್ತು ಅಂದ್ರೆ ಮಾತ್ರ ನಿಮ್ಗೆ ಕೌನ್ಸಿಲಿಂಗ್ ಅಲ್ಲಿ ಆ ಒಂದು ರಿಸರ್ವೇಶನ್ ಅಪ್ಲೈ ಆಗಿ ಅದ್ರ ಪ್ರಕಾರ ನಿಮ್ಗೆ ಆ ಒಂದು ಕೋಟಾದಲ್ಲಿ ಸೀಟ್ ಅಲಾಟ್ಮೆಂಟ್ ಆಗುತ್ತೆ. ನೋ ಅಂತ ಇತ್ತು ಅಂದ್ರೆ ನಿಮ್ಗೆ ಆ ಒಂದು ರಿಸರ್ವೇಶನ್ ಅಪ್ಲೈ ಆಗಲ್ಲ. ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಸ್ಪೆಷಲ್ ಕ್ಯಾಟಗರಿ ಅಂತ ಇದೆಯಲ್ಲ, ಇದನ್ನ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಿ. ನೀವೇನಾದ್ರೂ NCC, ಸ್ಪೋರ್ಟ್ಸು, ಹಾಗೆ ಸ್ಪೋರ್ಟ್ಸ್ ಅಂಡ್ ಗೈಡ್ಸ್, ಎಕ್ಸ್ ಡಿಫೆನ್ಸ್, ಫಿಸಿಕಲಿ ಹ್ಯಾಂಡಿಕ್ಯಾಪ್, ಇದೆಲ್ಲ ಕೂಡ ಸ್ಪೆಷಲ್ ಕ್ಯಾಟಗರಿ ಅಂಡರ್ ಬರುತ್ತೆ. ಇಷ್ಟರಲ್ಲಿ ಯಾವ್ದಾದ್ರು ಒಂದು ರಿಸರ್ವೇಶನ್ ಏನಾದ್ರು ಕ್ಲೈಮ್ ಮಾಡಿತ್ತು ಅಂದ್ರೆ, ಅದು ಇಲ್ಲಿ ಸ್ಪೆಷಲ್ ಕ್ಯಾಟಗರಿಲಿ ಡಿಸ್ಪ್ಲೇ ಆಗಿರ್ಬೇಕು. ಓಕೆನಾ, ಅವಾಗ ಮಾತ್ರ ನಿಮ್ಗೆ ಒಂದು ರಿಸರ್ವೇಶನ್ ಅಪ್ಲೈ ಆಗುತ್ತೆ. ಇವಾಗ ಕೀ ಅವರು ಒಂದು ಮುಖ್ಯವಾಗಿರುವಂತಹ ಒಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಇಲ್ಲಿ ಏನಪ್ಪಾ ಒಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ ಅಂದ್ರೆ, ಇಲ್ಲಿ ಯಾರು ಸ್ಪೆಷಲ್ ಕ್ಯಾಟಗರಿ ಅಂಡರ್ ಅಲ್ಲಿ ಡಿಫೆನ್ಸ್ ಮತ್ತೆ NCC ಕೋಟ್ ಅನ್ನ ಕ್ಲೈಮ್ ಮಾಡಿದ್ರೆ, ಅವ್ರದ್ದು ಎಲಿಜಿಬಲ್ ಲಿಸ್ಟ್ ಬಂದಿದೆ. ಅವ್ರದ್ದು ಎಲ್ಲಾನು ಕೂಡ ನಾವು ವೆರಿಫೈ ಮಾಡಿ ಇಲ್ಲಿ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಡಿಸ್ಪ್ಲೇ ಮಾಡಿದೀವಿ. ಅವ್ರದ್ದು ವೆರಿಫೈ ಆಗಿದೆಯಾ, ಎಲಿಜಿಬಲ್ ಇದೀರಾ ಇಲ್ವಾ ಅನ್ನೋದನ್ನ ಅಲ್ಲಿ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಅವ್ರು ನೋಡ್ಕೋಬಹುದಾಗಿರುತ್ತೆ. ಆದ್ರೆ ಯಾರು ಸ್ಪೋರ್ಟ್ಸ್ ಮತ್ತೆ ಅದರ್ ಸ್ಪೆಷಲ್ ಕ್ಯಾಟಗರಿ ಯಾವ್ದು ಕ್ಲೈಮ್ ಮಾಡಿರ್ತಾರಲ್ಲ, ಎಕ್ಸ್ ಡಿಫೆನ್ಸ್ ಆಗಿರ್ಬೋದು ಅಥವಾ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಆಗಿರ್ಬೋದು, ಅದು ಯಾವುದೂ ಕೂಡ ನಮಗೆ ಇನ್ನೂ ಎಲಿಜಿಬಲ್ ಲಿಸ್ಟ್ ಬಂದಿಲ್ಲ. ಅದೆಲ್ಲ ನಮಗೆ ಬಂದ್ಮೇಲೆ ನೀವು ಇನ್ನೊಂದು ಸಲ ಒಂದು ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಇಂಥ ವಿದ್ಯಾರ್ಥಿಗಳು ಅಂತ ಹೇಳಿದ್ರೆ. ಓಕೆನಾ, ಅದರಿಂದ ನಿಮ್ಗೆ ಯಾರ್ಯಾರು ಸ್ಪೆಷಲ್ ಕ್ಯಾಟಗರಿನ ಕ್ಲೈಮ್ ಮಾಡಿದಿರಾ, ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ, ನಿಮ್ಮ ಎಲಿಜಿಬಲ್ ಲಿಸ್ಟ್ KE ವೆಬ್ಸೈಟ್ ಅಲ್ಲಿ ಬಂದಿದ ತಕ್ಷಣ ಇನ್ನೊಂದು 2 to 3 days ಬಿಟ್ಟು ನೀವು ಇನ್ನೊಂದು ಸಲ ವೆರಿಫಿಕೇಶನ್ ಸ್ಲಿಪ್ ನ ಡೌನ್ಲೋಡ್ ಮಾಡ್ಕೊಂಡ್ರೆ, ನಿಮ್ಗೆ ಸ್ಪೆಷಲ್ ಕ್ಯಾಟಗರಿ ನಿಮ್ದು ಕ್ಲೈಮ್ ಆಗಿದೆಯಾ ಆಗಿಲ್ವ ಅನ್ನೋದು ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಅದು ಗೊತ್ತಾಗುತ್ತೆ. ಓಕೆನಾ, ಮತ್ತೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗಳಿಗೆ ಯಾರ್ಯಾರಿಗೆ ಸಹಾಯ ಆಗುತ್ತೆ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಪ್ರತಿಯೊಬ್ರು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.